ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಮದುವೆ ನಂತರವೂ ಅವನ ಮೋಹದ ಬಲೆಗೆ ಬಿದ್ದಿದ್ರ ಇಂದಿರಾ ಗಾಂಧಿ? ಮದುವೆ ನಂತರವೂ ಅವನ ಮಾಯಾಜಾಲದಲ್ಲಿ ಬಂಧಿಯಾಗಿದ್ರ ಇಂದಿರಾ ಗಾಂಧಿ? ಯಾರು ಆ ಮೋಹಿತ? ಯಾರದು ಮನಗೆದ್ದ ಮನ್ಮಥ? ಇಂದಿರೆಯ ಅಂತಃಪುರ ಅಚ್ಚರಿ ತೆರೆದಿಟ್ಟಿದೆ ಆ ಪುಸ್ತಕ. ಇಂದಿರೆಯ ಖಾಸಗಿ ಬದುಕು ಅದೆಷ್ಟು ಪುಳಕ, ರೋಚಕ, ವಿವಾದಾತ್ಮಕ. ಇದೇ ಹೊತ್ತಿನ ವಿಶೇಷ ಇಂದಿರೆಯ ಅಂತಃಪುರ. ಆಕೆ ಭಾರತ ದೇಶ ಕಂಡ ಅತ್ಯಂತ ಶಕ್ತಿಶಾಲಿ ಮಹಿಳೆ, ಪ್ರಭಾವಿ ರಾಜಕಾರಣಿ, ಖಡಕ್ ಸರ್ವಾಧಿಕಾರಿ. ಆಕೆಯ ಆಕರ್ಷಕ ವ್ಯಕ್ತಿತ್ವ ಇದೆಲ್ಲವನ್ನೂ ಮೀರಿದ್ದು. ಹೌದು, ಜವಾಹರ್ಲಾಲ್ ನೆಹರು ಅವರ ಸುಪುತ್ರಿ, ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರ ಬದುಕೆ ವರ್ಣರಂಜಿತ. ಇಲ್ಲಿವರೆಗೂ ಆಕೆಯ ರಾಜಕೀಯ ಬದುಕಿನ ಪುಟಗಳು ಅತಿ ಹೆಚ್ಚು ಚರ್ಚಿತವಾಗಿದ್ದವು. ಆದ್ರೀಗ ಇಂದಿರೆಯ ರಹಸ್ಯ ಪ್ರೇಮ ಬದುಕಿನ ವೃತ್ತಾಂತ ಹೆಚ್ಚು ಸದ್ದು ಮಾಡುತ್ತಿದೆ. ಅದೇನಂತ ನೋಡೋಣ ಬನ್ನಿ. ಕಂಡಿತೀರಾ ಇಂದಿರೆಯ ಈ ಮುಖವನ್ನು? ಕೇಳಿತೀರಾ ನೆಹರು ಪುತ್ರಿಯ ಪ್ರೇಮ ಕಥೆಯನ್ನು? ಇಂದು ಬದುಕಿನ ರೋಚಕ ಲವ್ ಸ್ಟೋರಿ. ಪೂರ್ತಿ ಕೇಳಿದ್ರೆ ನೀವು ಹುಬ್ಬೇರಿಸ್ತೀರಿ. ಇಂದಿರಾ ಗಾಂಧಿ ಈ ಹೆಸರು ಕೇಳಿದಾಕ್ಷಣ ನೆನಪಾಗೋ ಕೆಲ ಪ್ರಮುಖ ಸಂಗತಿಗಳೆಂದ್ರೆ, ದೇಶದ ಪ್ರಥಮ ಮಹಿಳಾ ಪ್ರಧಾನಿ, ದೇಶದ ಮೇಲೆ ಆಕೆ ತುರ್ತು ಪರಿಸ್ಥಿತಿ ಹೇರಿದ್ದ ಸಂದರ್ಭ, ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ತನ್ನ ಅಂಗರಕ್ಷಕರು ಸಿಡಿಸಿದ ಬರೋಬ್ಬರಿ 26 ಗುಂಡುಗಳಿಗೆ ಬಲಿಯಾಗಿ ಕೊನೆಯುಸಿರೆಳೆದ ಉಕ್ಕಿನ ಮಹಿಳೆ ಅನ್ನೋದು. ಆದ್ರೆ ಇಂದಿರಾ ಗಾಂಧಿ ಅಂದ್ರೆ ಓರ್ವ ಆಕರ್ಷಣೀಯ ಮಹಿಳೆ, ಅಪರೂಪದ ಚೆಲುವೆ, ಓರ್ವ ಪುರುಷನನ್ನ ಗಾಢವಾಗಿ ಪ್ರೀತಿಸಬಲ್ಲ ಹೆಣ್ಣು ಅನ್ನೋ ದೃಷ್ಟಿಕೋನದಲ್ಲಿ ಕಂಡವರು ಬಹುವಿರಳ. 1917 ನವೆಂಬರ್ 19ರಂದು ರಾಜಕೀಯ ಪ್ರಭಾವವಿದ್ದ ನೆಹರು ಪರಿವಾರದಲ್ಲಿ ಇಂದಿರಾ ಜನಿಸಿದ್ರು. ಕಾಶ್ಮೀರಿ ಪಂಡಿತರ ಈ ಕುಟುಂಬದಲ್ಲಿ ಸ್ವಾತಂತ್ರ್ಯ ಹೋರಾಟ, ಚಳವಳಿ, ಸತ್ಯಾಗ್ರಹಗಳ ಗಾಳಿಯನ್ನೇ ಉಸಿರಾಡಿ ಬೆಳೆದ ಬಾಲೆ ಇಂದಿರಾ. 19ರ ಹರೆಯದಲ್ಲಿ ತನ್ನ ತಾಯಿ ಕಮಲಾ ನೆಹರು ಅವರ ಮರಣದ ಬಳಿಕ ಇಂದಿರಾ ಅಮ್ಮನ ಪ್ರೀತಿಯಿಂದ ವಂಚಿತರಾಗಿ ಬೆಳೆದ ತರುಣಿ. ಏಕಾಂಗಿ ವ್ಯಕ್ತಿತ್ವ ಬೆಳೆಸಿಕೊಂಡೇ ತನ್ನ ದೇಶವನ್ನ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸುವ ಕನಸು ಹೆಣೆದಾಕೆ. ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ್ರು ದೇಶದೆಡೆಗಿನ ಒಲವು ಮರಿಲಿಲ್ಲ. ಇಂದಿಪ್ಪ ಇಂದಿರೆಯ ಬದುಕಲ್ಲಿ ಬೀಸಿದ ಪ್ರೀತಿಯ ಸುಳಿಗಾಳಿಯ ಸೆಳೆತವೊಂದು ಭಾರಿ ಸುದ್ದಿ ಮಾಡಿದೆ. ಉಕ್ಕಿನ ಮಹಿಳೆಯ ಮನದಲ್ಲಿತ್ತೆ ಪ್ರೀತಿಯ ಕುಲುಮೆ. ಫಿರೋಜ್ ಹೊರತಾಗಿ ಇತ್ತೆ ಇನ್ಯಾರಿಗೋ ಒಲುಮೆ. ಇಂದಿರಾ ಬದುಕಲ್ಲಿ ಪ್ರೀತಿಯ ಕವನ ಗೀಚಿದ ಏಕೈಕ ವ್ಯಕ್ತಿ ಆಕೆಯ ಪತಿ, ವಿಲಾಯ್ತಿಯಲ್ಲಿ ಪ್ರೀತಿಸಿ ಭಾರತದಲ್ಲಿ ಕೈ ಹಿಡಿದ ಫಿರೋಜ್ ಗಾಂಧಿ ಅಂತ ನೀವು ಅಂದ್ಕೋಬಹುದು. ಆ ಪ್ರೇಮ ಕಥೆಯಲ್ಲಿ ಅಂಥದ್ದೇನಿದೆ ಕೌತುಕದ ವಿಚಾರ ಅಂತ ನೀವು ಪ್ರಶ್ನಿಸಬಹುದು. ಆದ್ರೆ ನಾವಿವತ್ತು ನಿಮ್ಮೆದುರು ಬಿಚ್ಚಿಡ್ತಾ ಇರೋ ಇಂದಿರೆಯ ಪ್ರೇಮ ಕಥನ ಫಿರೋಜ್ನದ್ದಲ್ಲ. ಫಿರೋಜ್ ಗಾಂಧಿ ಅವರ ಮಡದಿಯಾಗಿದ್ದ ಹೊರತಾಗಿಯೂ ಮತ್ತೊರ್ವರ ಆಕರ್ಷಣೆಗೆ ಸೋತ ಒಲವಿನ ಕಥೆ ಇದು. ಇಂದಿರೆಯ ಮನಸ್ಸಲ್ಲಿ ಮತ್ತೊರ್ವ ವ್ಯಕ್ತಿಯಾಗಿ ಸ್ಥಾನ ಗಿಟ್ಟಿಸಿದ ಆ ವ್ಯಕ್ತಿಯ ಬಗ್ಗೆ ಇಲ್ಲಿಯವರೆಗೂ ಕೇಳಿದವರು ತಿಳಿದವರು ಕಮ್ಮಿನೇ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ನೆಹರು ಅವರ ಅತ್ಯಾಪ್ತ ಅಂತ ಹೇಳಲಾಗುತ್ತೆ. ಅಲ್ಲದೆ ಇಂದಿರಾ ಗಾಂಧಿ ಮತ್ತು ಆ ವ್ಯಕ್ತಿ ನಡುವಿನ ಪ್ರೇಮ ಕೇವಲ ಕಣ್ಣೋಟಗಳ ಬದಲಿಕೆಗೆ ಸೀಮಿತವಾಗಿರಲಿಲ್ಲ. ಇಬ್ಬರು ಪರಸ್ಪರ ಗಾಢವಾಗಿ ಪ್ರೀತಿಸ್ತಾ ಇದ್ರಂತೆ. ಆ ಕಾಲಕ್ಕೆ ಉತ್ತುಂಗದಲ್ಲಿದ್ದ ಇವರಿಬ್ಬರ ಪ್ರೇಮ ಪ್ರವರ ಹಲವರಿಗೆ ಗೊತ್ತಿತ್ತು. ಇಂದಿರಾ ಬದುಕಲ್ಲಿ ಹೀಗೆ ಪ್ರವೇಶಿಸಿ ಪ್ರೀತಿಯ ಕೋಲಾಹಲವೆಬ್ಬಿಸಿದ ವ್ಯಕ್ತಿ ಮತ್ಯಾರೂ ಅಲ್ಲ, ಮ್ಯಾಕ್ ಅಲಿಯಾಸ್ ಎಂ.ಒ. ಮಥಾಯ್. ಸದ್ದಿಲ್ಲದೆ ಮಾಡಿದ್ದ ಇಂದು ಮನಸ್ಸಲ್ಲಿ ಜಾಗ, ವಿವಾಹಿತೆಯಲ್ಲಿ ಮೂಡಿಸಿದ್ದ ಪ್ರೀತಿಯ ಅನುರಾಗ,
ಇಂದಿರಾ ಮ್ಯಾಕ್. ಈ ಎಂಒ ಮಥಾಯ್ ಮತ್ಯಾರೂ ಅಲ್ಲ. 1946ರಿಂದ 1959ರವರೆಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವೈಯಕ್ತಿಕ ಕಾರ್ಯದರ್ಶಿಯಾಗಿದ್ದ ವ್ಯಕ್ತಿ. ಮಥಾಯ್ ಮಾತಿಗೆ ಕೂತ್ರೆ ಕೇಳುವವರು ಕೇಳ್ತಾನೆ ಕೂರ್ತಾ ಇದ್ರು. ಅಂಥ ಅದ್ಭುತ ಮಾತುಗಾರ. ಆತನ ಚಟುವಟಿಕೆಯ ಬದುಕು ಅವನೊಟ್ಟಿಗೆ ಸಮಯ ಕಳೆಯಬೇಕೆಂದು ಅನಿಸುವಂತೆ ಮಾಡ್ತಾ ಇತ್ತು. ಇಂಥ ಮಥಾಯ್ ಸುಂದರ ಸ್ಫುರದ್ರೂಪಿ ಏನೂ ಆಗಿಲ್ಲವಾದ್ರೂ ಆತನ ವ್ಯಕ್ತಿತ್ವಕ್ಕೆ ಮಾರು ಹೋಗದವರಿರಲಿಲ್ಲ. ಅಂಥ ಆಕರ್ಷಕ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆತನದ್ದು. ಕಪ್ಪಗೆ ಇದ್ದ ಮಥಾಯ್ ತನ್ನ ಸನಿಹವರ್ತಿಗೆ ಮ್ಯಾಕ್ ಆಗಿದ್ದ. ಅಫ್ಕೋರ್ಸ್ ಇಂದಿರೆ ಪಾಲಿಗೂ ಆತ ಮ್ಯಾಕ್ ಆಗಿದ್ದ. ಹಿಂದೆಲ್ಲೂ ಸದ್ದು ಮಾಡದ ಇಂದಿರೆಯ ಈ ಪ್ರೇಮ ವೃತ್ತಾಂತ ಈಗ ಸುದ್ದಿಯಾಗೋಕೆ ಕಾರಣವಿದೆ. ಭಾರತದಲ್ಲಿ ಇಂದಿಗೂ ಇಂದಿರಾ ಗಾಂಧಿಯವರನ್ನ ಉಕ್ಕಿನ ಮಹಿಳೆ ಅಂತಾನೆ ಕರೀತಾರೆ. ಆಕೆ ಮತ್ತವರ ವ್ಯಕ್ತಿತ್ವ ಅಂಥ ಗಟ್ಟಿತನದ್ದು. ಅಂಥ ಇಂದಿರಾ ಅವರಿಗೂ ವಿವಾಹೇತರ ಸಂಬಂಧ ಪ್ರೀತಿಯ ಸೆಳೆತವಿತ್ತ ಅಂತ ಪ್ರಶ್ನಿಸಿದ್ರೆ ಹೌದು ಅನ್ನದೇ ಅನ್ಯ ಮಾರ್ಗವಿಲ್ಲ. ಯಾಕಂದ್ರೆ ಖ್ಯಾತ ಪತ್ರಕರ್ತೆ ಸಾಗರಿಕಾ ಘೋಷ್ ಅವರು ಬರೆದಿರುವ ಇಂದಿರಾ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಪುಸ್ತಕದಲ್ಲಿ ಈ ವಿವಾದಾತ್ಮಕ ಅಂಶಗಳು ಉಲ್ಲೇಖಗೊಂಡಿವೆ. ಆ ಮಥಾಯ್ ಇಂದಿರಾರನ್ನ ಪ್ರೀತಿಸಿ ಮುಗಿದ ಮೇಲೆ ಸುಮ್ಮನಾಗ್ಲಿಲ್ಲ. ತನ್ನ ಬದುಕಿನ ಆತ್ಮಕಥೆಯನ್ನ ಬರೆದು ಪ್ರಕಟಿಸಿದ್ರು. ಆ ಆತ್ಮಕಥನದಲ್ಲಿ ನೆಹರು ಅವರೊಟ್ಟಿಗಿನ ಒಡನಾಟವನ್ನ ಬರೆದ್ರು. ಸಾಲದಕ್ಕೆ ಇಂದಿರಾ ಅವರ ಜೊತೆಗಿದ್ದ ತನ್ನ ಸಲಾಪದ ಬದುಕಿಗೆಂದೇ ವಿಶೇಷ ಅಧ್ಯಾಯವನ್ನೇ ಮೀಸಲಿಟ್ಟು ಅದಕ್ಕೆ ಇಂಗ್ಲಿಶಿನ ಶಿ ಅಂತ ಅರ್ಥಾತ್ ಅವಳು ಅಂತ ಹೆಸರಿಟ್ರು. ತನ್ನ ಮತ್ತು ಇಂದಿರಾ ನಡುವಿನ ಸರಿಸುಮಾರು 12 ವರ್ಷಗಳ ಒಲವಿನ ಸಲುಕೆ ಸಲ್ಲಾಪದ ಕಥೆಯನ್ನ ಯಥಾವತ್ ಪುಸ್ತಕದಲ್ಲಿ ಬರೆದ್ರು ಮಥಾಯ್. ಪುಸ್ತಕ ಅಚ್ಚಾಕುವ ಮುನ್ನ ಮಥಾಯ್ ಆ ಅಧ್ಯಾಯ ಯಾಕೋ ಬೇಡವೆನಿಸಿ ಕಿತ್ತು ಹಾಕಿದರಾದ್ರು. ಹೇಗೋ ಅದರ ಪ್ರತಿಗಳು ಹೊರಗಡೆ ಖುಲ್ಲಂ ಖುಲ್ಲಾ ಹಂಚಿ ಹೋದ್ವು. ನೆಹರು ಕುಟುಂಬದ ವಿರೋಧಿಗಳಂತೂ ಈ ಪ್ರತಿಗಳು ಅತಿ ಹೆಚ್ಚು ಜನರ ಕೈ ಸೇರುವಂತೆ ನೋಡಿಕೊಂಡ್ರು. ಈಗ್ಲೂ ಅಂತರ್ಜಾಲದಲ್ಲಿ ಈ ಪ್ರೇಮ ಸಲ್ಲಾಪದ ವೃತ್ತಾಂತ ಲಭ್ಯವಿದೆ. ಆದ್ರೆ ಇಂದಿರಾ ಗಾಂಧಿಯ ಸಂಪೂರ್ಣ ವ್ಯಕ್ತಿತ್ವ ಕಣ್ಮುಂದೆ ಬಂದಾಗ ಇಂತಹದೊಂದು ಪ್ರಕರಣ ಸಂಭವಿಸಿತ್ತೆಂದು ನಂಬೋದೇ ಕಷ್ಟವೆನಿಸುತ್ತೆ. ದಶಕಗಳ ಹಿಂದೆ ಎಂಒ ಮಥಾಯಿ ಗೀಚಿ ಮತ್ತೆ ಬೇಡವೆಂದು ಕಿತ್ತೊಗೆದ ಆತ್ಮಕಥನದ ಅಧ್ಯಾಯವೊಂದು ಭಾರತದಲ್ಲೀಗ ಹಸಿಬಿಸಿ ಚರ್ಚೆಗೀಡಾಗಿದೆ. ಕಾರಣ ಆ ಅಧ್ಯಾಯದ ನಾಯಕಿ ನಮ್ಮ ದೇಶದ ಸುಪ್ರಸಿದ್ಧ ರಾಜಕೀಯ ನಾಯಕಿಯಾಗಿದ್ರು. ಹೌದು, ಇಂದಿರಾ ಗಾಂಧಿಯವರ ಬದುಕಿನಲ್ಲಿ ಅಂದು ತಂಗಾಳಿಯಂತೆ ಬೀಸಿ ಹೋಗಿದ್ದ ಪ್ರೇಮ ಸಲ್ಲಾಪ ಇದೀಗ ವಿವಾದದ ಸುಳಿಗಾಳಿ ಬೀಸುತ್ತಿದೆ. ಅಷ್ಟಕ್ಕೂ ಮಥಾಯಿ ತಮ್ಮ ಆತ್ಮಕಥೆಯ ಶೀ ಅನ್ನೋ ಅಧ್ಯಾಯದಲ್ಲಿ ಇಂದಿರೆಯ ಬಗ್ಗೆ ಬರ್ತಿದ್ದೇನು ಬನ್ನಿ ನೋಡೋಣ. ಎತ್ತಣ ಮಥಾಯ್, ಎತ್ತಣ ಇಂದಿರಾ, ಹೇಗಾಯ್ತು ಇಬ್ಬರ ಪ್ರೇಮ ಪ್ರವರ. ಇಂದು ಹೃದಯ ಕದ್ದ ಕೇರಳದ ಸುಂದರ, ಮಲಯಾಳಿ ಮೋಹಪಾಶಕ್ಕೆ ಬಿದ್ದ ಇಂದಿರಾ. ಇಂದಿರಾ ಗಾಂಧಿ ಅಂತ ಬಲಿಷ್ಠ ಮತ್ತು ಜನನಾಯಕಿಯ ಬಗ್ಗೆ ಇಂಥದೊಂದು ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಪುರಾವೆಗಳಿರ್ಬೇಕು. ಅಂಥ ಸಾಕ್ಷ್ಯಾಧಾರಗಳನ್ನ ಸ್ವತಃ ಆಕೆ ಪ್ರೀತಿಸಿದ ಗೆಳೆಯ ಮ್ಯಾಕ್ ಒದಗಿಸಿಕೊಟ್ಟಿದ್ದು ವಿಪರ್ಯಾಸವೇ ಸರಿ. ಅಸಲಿಗೆ ಈ ಮಥಾಯ್ ಯಾರು? ಇಂದಿರೆಯ ಬದುಕಿಗೆ ಅದೆಲ್ಲಿಂದ ಬಂದು ಸೇರಿಕೊಂಡಿದ್ದು ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಎಂಒ ಮಥಾಯ್ ಮೂಲತಃ ಕೇರಳದವರು, ಟ್ರಾವಂಕೂರಿನಲ್ಲಿ ನೆಲೆಸಿದ್ರು. ಮಥಾಯ್ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಸ್ಸಾಂನಲ್ಲಿ ಕೆಲಸ ಮಾಡ್ಕೊಂಡಿದ್ರು. 1945ರಲ್ಲಿ ನೆಹರು ಅವರು ಜೈಲಿನಿಂದ ಬಿಡುಗಡೆಯಾದಾಗ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದ ಮಥಾಯ್ ಬಲು ಬೇಗ ನೆಹರು ಅವರ ಮನಗೆದ್ದು ಅವರ ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗೆ ನೇಮಕವಾಗಿದ್ದ ಚತುರ. ಇದೀಗ ಇಂದಿರಾ ಜೊತೆಗಿನ ಸಂಬಂಧದ ಕಾರಣಕ್ಕೆ ವಿವಾದಿತರಾಗಿರೋ ಮಥಾಯ್ ಅವರ ಬದುಕೇನು ವಿವಾದಗಳಿಂದ ಹೊರತಾಗಿಲ್ಲ. ಹೌದು,
1946ರಲ್ಲಿ ನೆಹರು ಅವರ ಪ್ರೈವೇಟ್ ಸೆಕ್ರೆಟರಿ ಆಗೋ ಮುನ್ನ ಎಂಒ ಮಥಾಯ್ ಯುಎಸ್ ಆರ್ಮಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಬದುಕಿನುದ್ದಕ್ಕೂ ಹಲವಾರು ಕಾರಣಗಳಿಗೆ ಅವರು ವಿವಾದಕ್ಕೆ ಒಳಗಾಗಿದ್ದರು. ಆದರೆ ರೆಮಿನಿಸೆನ್ಸಸ್ ಆಫ್ ನೆಹರು ಏಜ್ ಅನ್ನೋ ಪುಸ್ತಕ ಬರೆದು ಅವರು ಸೃಷ್ಟಿಸಿದ ಈ ವಿವಾದ ಮಾತ್ರ ಮರೆಯೋಕೆ ಸಾಧ್ಯನೇ ಇಲ್ಲ. ಇಂದಿರಾ ಗಾಂಧಿ ಇಂಗ್ಲೆಂಡ್ನಿಂದ ಮರಳಿದಾಗ್ಲೇ ಫಿರೋಜ್ ಅವರನ್ನೇ ವರಿಸುವ ನಿರ್ಧಾರ ಮಾಡಿ ಬಂದಿದ್ರು. ಮನೆಯವರ ಸಕಲ ವಿರೋಧದ ಹೊರತಾಗಿಯೂ ಆಕೆ ಫಿರೋಜ್ ಅವರನ್ನೇ ಮದುವೆ ಆಗಿದ್ರು. ಅಂಥ ಪ್ರೇಮದ ಹಿನ್ನೆಲೆ ಇದ್ದಾಗ್ಯೂ ಇಂದಿರಾ ಮಥಾಯ್ ಅವರಿಗೆ ಸೋತು ಹೋದದ್ದು ವಿಧಿ ಲಿಖಿತಾನ ಅಥವಾ ಪ್ರೀತಿಯ ಪರಾಕಾಷ್ಠೆನ ಗೊತ್ತಿಲ್ಲ. ಕಟು ಸತ್ಯ, ಇಂದು ಮ್ಯಾಕ್ ಲವ್ ಸ್ಟೋರಿ. ಇಬ್ಬರಲ್ಲೂ ಭೋರ್ಗರೆದಿತ್ತು ಪ್ರೀತಿಯ ಝರಿ. ಮ್ಯಾಕ್ ಮತ್ತು ಇಂದು ಲವ್ ಸ್ಟೋರಿ 1-2 ವರ್ಷಗಳ ಕಾಲ ನಡೆದು ಮುಗಿದು ಹೋದಂತ ಮಾಮೂಲಿ ಅಫೇರ್ ಅಲ್ಲ. ಅವರದ್ದು ಸತತ 12 ವರ್ಷಗಳ ಕಾಲ ಜಾರಿಯಲ್ಲಿದ್ದ ಉತ್ಕಟ ಪ್ರೀತಿ. ತಾನೇ ಮನಸಾರೆ ಪ್ರೀತಿಸಿ ಮದುವೆಯಾಗಿದ್ದ ಫಿರೋಜ್ ಜೀವಂತವಾಗಿದ್ದ ಹೊರತಾಗಿಯೂ ಇಂದಿರಾಗಿದ್ದ ಮತ್ತೊಂದು ಪ್ರೇಮ ಸಂಬಂಧ. ಇಂದಿರಾಜಿಗೊಂದು ಅನೈತಿಕ ಸಂಬಂಧವಿತ್ತು ಅನ್ನೋದೇ ಜನರಿಗೆ ಸಹಿಸೋಕೆ ಅಸಾಧ್ಯವಾದ ಸಂಗತಿ. ಆದ್ರೆ ಈ ಕಟು ಸತ್ಯವೀಗ ಬಟಬಯಲಾಗಿದೆ. ರೆಮಿನಿಸೆನ್ಸಸ್ ಆಫ್ ನೆಹರು ಏಜ್ ಪುಸ್ತಕದ ಶಿ ಅಧ್ಯಾಯದಲ್ಲಿ ಮಥಾಯ್ ಇಂದಿರಾ ಜೊತೆಗಿನ ಪ್ರೇಮ ಪ್ರವರವನ್ನ ರೋಚಕವಾಗಿ ಗೀಚಿಕೊಂಡಿದ್ದಾರೆ. ತನ್ನ ಮತ್ತು ಇಂದಿರೆಯ ಪ್ರೇಮ ಸಲುಗೆಯ ಆಳ ಅಂತರಾಳವನ್ನ ಇಂಚಿಂಚು ಯಾವುದೇ ಮುಜುಗರ ಸಂಕೋಚಗಳಿಲ್ಲದೆ ವಿವರಿಸಿಬಿಟ್ಟಿದ್ದಾರೆ. ಇಂದಿರಾ ದಿಟ್ಟ, ನೇರ ನಡೆನುಡಿಯ ಗಟ್ಟಿವಂತ ಹೆಣ್ಣುಮಗಳೆಂದು ಭಾವಿಸುವವರು ಹಲವರು. ಇಂದಿರಾ ಗಾಂಧಿಯವರನ್ನ ಓರ್ವ ಆದರ್ಶಪ್ರಾಯ ನಾರಿ ಎಂದು ಬಣ್ಣಿಸಿ ಈಗಲೂ ಆಕೆಯಂತಾಗೋಕೆ ಬಯಸುವವರು ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ಎಂಒ ಮಥಾಯ್ ಇಂದಿರೆಯ ಜೊತೆಗಿನ ಸಂಬಂಧವನ್ನ ಹಾಳಿಯಲ್ಲಿ ಯಥಾವತ್ ವಿವರಿಸಿ ಆ ಇಮೇಜಿಗೆ ತಣ್ಣೀರರ್ಚಿದ್ದಾರೆ. ಇಂದಿರಾ ಏನಂತ ಭಾವಿಸಿದ್ರು ತಮ್ಮನ್ನು? ಮ್ಯಾಕ್ ಇದ್ರು ಬಿಚ್ಚಿಟ್ಟಿದ್ರು ಖಾಸಗಿತನವನ್ನು. ಬಾನಂಗಳದಲ್ಲಿ ಪ್ರೀತಿ ಸಲ್ಲಿಸಿದ್ರು ಇನಿಯನನ್ನು. ಗಾಢವಾಗಿ ಪ್ರೀತಿಸಿದ್ರಂತೆ ಮ್ಯಾಕ್ ಇಂದುವನ್ನು. ಪುಸ್ತಕದ ಪ್ರಕಾರ ಮ್ಯಾಕ್ ಮತ್ತು ಇಂದು ಸಂಬಂಧ ಗೆಳೆತನದಿಂದ ಪ್ರೀತಿಯ ರಂಗು ಪಡ್ಕೊಂಡಿತ್ತಂತೆ. ಮ್ಯಾಕ್ ಬಳಿ ತಮ್ಮೆಲ್ಲ ಮನೋಕಾಮನೆಗಳು ಮತ್ತು ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ತಿದ್ರಂತೆ ಇಂದಿರಾ. ಮ್ಯಾಕ್ ಅವರ ಶಿ ಅಧ್ಯಾಯ ಓದಿದಾಗ ಅದು ವೇದ್ಯವಾಗುತ್ತೆ. ತನ್ನ ವೈವಾಹಿಕ ಬದುಕಿನ ಬಗ್ಗೆ ವಿವರ ಹಂಚಿಕೊಂಡಿದ್ದ ಇಂದು ತಾನೆಂದಿಗೂ ಓರ್ವ ಹಿಂದೂವನ್ನ ಮದುವೆ ಆಗ್ಬಾರ್ದು ಅಂತ ಬಯಸಿದ್ದನ್ನ ಹೇಳಿಕೊಂಡಿದ್ರಂತೆ. ತನ್ನನ್ನು ತಾನು ರಾಣಿ ಜೇನಿಗೆ ಹೋಲಿಸಿಕೊಳ್ತಿದ್ರಂತೆ ಇಂದಿರಾಜಿ. ಇಂದಿರಾ ಅವರ ಈ ಸ್ವಚ್ಛಂದ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದ ಮ್ಯಾಕ್ ಆಕೆಯನ್ನ ಹೊಗಳೋ ಭರದಲ್ಲಿ ಹೇಳಬಾರದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಇಂದಿರಾ ಯಾವಾಗ್ಲೂ ತಾನು ಅತಿ ಎತ್ತರದಲ್ಲಿ ಆಕಾಶದಲ್ಲಿ ಪ್ರೇಮಿಸೋಕೆ ಇಚ್ಛಿಸುತ್ತೇನೆ ಅಂತ ಹೇಳಿಕೊಳ್ತಿದ್ದನ್ನ ಸ್ಮರಿಸುವಂತಹ ಮ್ಯಾಕ್ ಇಡೀ ಅಧ್ಯಾಯದ ಕೊನೆಯಲ್ಲಿ ತಾನು ಇಂದಿರಾ ಗಾಂಧಿಯನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದೆ ಅಂತ ಬರ್ಕೊಂಡಿದ್ದಾರೆ. ಹಲವಾರು ಮಂದಿ ನೆಹರು ಪರಿವಾರದೊಂದಿಗೆ ಇದ್ದಂತ ಸಲುಗೆಯನ್ನ, ಆತ್ಮೀಯತೆಯನ್ನ ಮಥಾಯ್ ದುರ್ಬಳಕೆ ಮಾಡ್ಕೊಂಡ್ರು ಅಂತಾನೆ ಈಗಲೂ ಜರಿತಾರೆ. ಅಷ್ಟಕ್ಕೂ ಇಂದಿರಾ ಮತ್ತು ಮ್ಯಾಕ್ ನಡುವಿನ ಹಸಿ ಬಿಸಿ ಸಂಬಂಧ ಪತಿ ಫಿರೋಜ್ ಗಾಂಧಿಗೆ ಗೊತ್ತಿರಲಿಲ್ವಾ? 12 ವರ್ಷಗಳ ಗಾಢ ಪ್ರೇಮ ರಹಸ್ಯವಾಗೇ ಇತ್ತ. ತನ್ನ ಪ್ರೈವೇಟ್ ಸೆಕ್ರೆಟರಿ ಮತ್ತು ಪುತ್ರಿಯ ನಡುವಿದ್ದ ಈ ಸಲುಗೆ ಸಂಬಂಧ ನೆಹರು ಅವರಿಗೂ ಗೊತ್ತಿತ್ತ. ಇಂದು ಮತ್ತು ಮ್ಯಾಕ್ ಲವ್ ಸ್ಟೋರಿ ಇಂಥ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಖತರ್ನಾಕ್ ಮಥಾಯ್. ಅಮೆರಿಕ ಗೂಢಚರ ಸಂಸ್ಥೆ ಸಿಐಎಗೆ ಮಾಹಿತಿ ರವಾನಿಸ್ತಾ ಇದ್ದ ಆರೋಪದ ಮೇಲೆ 1959ರಲ್ಲಿ ನೆಹರು ಸಖ್ಯದಿಂದ ದೂರವಾಗಬೇಕಾಯಿತು ಮಥಾಯ್. ಅಂದಿನಿಂದಲೂ ನೆಹರು ಹಾಗೂ ಅವರ ಕುಟುಂಬದ ಬಗ್ಗೆ ಕೆಂಡ ಕಾರ್ತಾ ಇದ್ರಂತೆ ಮಥಾಯ್. ಹಾಗಾದ್ರೆ ಇಂದಿರಾ ಗಾಂಧಿ ಜೊತೆ ಮಥಾಯ್ ಸಂಬಂಧವು ಕಪೋಲ ಕಲ್ಪಿತ ಕಥಾನಕನ? ಹತಾಶ ವ್ಯಕ್ತಿಯೊಬ್ಬ
ತನ್ನೊಳಗಿನ ಸಿಟ್ಟನ್ನ ಪ್ರತೀಕಾರ ರೂಪವಾಗಿ ಈ ರೀತಿ ಹೊರಹಾಕಿದಾಗ ಹುಟ್ಟಿಕೊಂಡ ಅಬದ್ಧ ವೃತ್ತಾಂತವೇ ಅಥವಾ ಇಂದಿರೆ ಮತ್ತು ಮಥಾಯಿ ಮಧ್ಯೆ ಪ್ರೇಮ ವ್ಯವಹಾರ ಇತ್ತ ಗೊತ್ತಿಲ್ಲ. ಯಾಕಂದ್ರೆ ಇತಿಹಾಸದಲ್ಲಿ ಇರೋದಿಲ್ಲ, ನಿಜ ಅಲ್ಲ. ಸುರಕ್ಷತೆಯ ಕೊರತೆ ಅನುಭವಿಸ್ತಾ ಇರೋ ಮಗಳು, ಮೋಸಕ್ಕೊಳಗಾದ ಹೆಂಡತಿ, ರಾಷ್ಟ್ರೀಯ ಹೀರೋಯಿನ್, ಖಡಕ್ ಡಿಕ್ಟೇಟರ್. ಇದು ಭಾರತ ಕಂಡ ಅತ್ಯಂತ ಪ್ರಭಾವಶಾಲಿ, ಅತ್ಯಂತ ವಿವಾದಾತ್ಮಕ ರಾಜಕಾರಣಿ, ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಬಗ್ಗೆ ಬರೆಯಲಾಗಿರುವ ಪುಸ್ತಕದ ಒಕ್ಕಣೆ. ಖ್ಯಾತ ಪತ್ರಕರ್ತೆ ಸಾಗರಿಕಾ ಘೋಷ್ ಬರೆದಿರೋ ಇಂದಿರಾ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಪುಸ್ತಕದಲ್ಲಿ ಐರನ್ ಲೇಡಿ ಎಂದೇ ಖ್ಯಾತರಾಗಿದ್ದ ಇಂದಿರಾ ಗಾಂಧಿಯವರ ಖಾಸಗಿ ಜೀವನದ ಪುಟಗಳ ಪರಿಚಯ ಮಾಡಿಕೊಡಲಾಗಿದೆ. ಈ ವಿವಾದಾತ್ಮಕ ಪುಸ್ತಕದ ಆಯ್ದ ಪುಟ ಎನ್ಡಿಟಿವಿಯಲ್ಲಿ ಪ್ರಕಟವಾಗಿದೆ. ಅದರಲ್ಲಿ ನೆಹರು ಅತ್ಯಾಪ್ತನೊಂದಿಗೆ ಇಂದಿರಾ ಗಾಂಧಿಯವರ ಸಂಬಂಧ, ಅವರ ಪ್ರೇಮ ಕಥೆ, ಅವರ ಗಂಡ ರಾಜಕಾರಣಿ ಫಿರೋಜ್ ಗಾಂಧಿಗೆ ನೆಹರು ಕುಟುಂಬದ ಜೊತೆಗಿದ್ದ ಎಣ್ಣೆ ಸೀಗೆಕಾಯಿ ಸಂಬಂಧಗಳನ್ನ ಖ್ಯಾತ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಪತ್ನಿ ಸಾಗರಿಕಾ ಘೋಷ್ ಬಯಲು ಮಾಡಿದ್ದಾರೆ. ದೇಶಾದ್ಯಂತ ಈಗ ಈ ವಿವಾದಿತ ಪುಸ್ತಕದ್ದೇ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಇಂದಿರಾ ಪ್ರಿಯದರ್ಶಿನಿ ಇಂಗ್ಲೆಂಡ್ನಿಂದ ಬಂದು ಮದುವೆಯಾಗಿದ್ದು ಪ್ರೀತಿಸಿದ್ದ ಫಿರೋಜ್ ಗಾಂಧಿಯವರನ್ನು ಫಿರೋಜ್ ತನ್ನ ಮಡದಿ ಮಾನಿಯವರ ರೆಪ್ಯೂಟೆಡ್ ವಲಯಕ್ಕೆ ಹೆಚ್ಚು ಬೆರೆಯದೆ ಹೋದ್ರೂ ಇದೇ ಮ್ಯಾಕ್ನತ್ತ ಇಂದಿರಾ ಒಲವು ತೋರುವಂತೆ ಮಾಡಿದ್ದ. ಇವೆಲ್ಲ ಸದ್ಯಕ್ಕೆ ಪ್ರಶ್ನೆಗಳು. ಶಿ ಅಧ್ಯಾಯದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಜಗಜ್ಜಾಹೀರಾಯ್ತು ರಹಸ್ಯ ಪ್ರೇಮ. ಸ್ವತಃ ಬರೆದಿಟ್ಟ ಇಂದಿರಾ ಪ್ರಿಯತಮ. ಇಂದಿರಾ ಗಾಂಧಿ ಯಾರು? ಅವರ ವ್ಯಕ್ತಿತ್ವ ಎಂಥದ್ದು? ಆಕೆಯ ನಿರ್ಣಯ, ಚಿಂತನೆಗಳು ಎಷ್ಟು ಭಿನ್ನವಾಗಿದ್ವೋ? ರಾಜಕಾರಣದಲ್ಲಿ ಆಕೆ ನಡೆಸಿದ ದಾಳಗಳು ಎಂಥ ಪರಿಣಾಮ ಉಂಟು ಮಾಡಿದ್ವೋ? ಇವನ್ನೆಲ್ಲ ಪದೇ ಪದೇ ಚರ್ಚಿಸಿ ವಿವರಿಸಬೇಕಿಲ್ಲ. ಭಾರತದ ಜನರಿಗೆ ಅವೆಲ್ಲವೂ ಗೊತ್ತೇ ಇದೆ. ಇಂದಿರಾ ಗಾಂಧಿ ಅಂತ ಗಟ್ಟಿಗಿತ್ತಿ ರಾಜಕಾರಣಿ ಭಾರತದ ಪಾಲಿಗೆ ಬಲು ಅಪರೂಪ. ಆದ್ರೆ ನೆಹರು ಪರಿವಾರದ ಹೆಮ್ಮೆಯ ಕುಡಿಯಾದ ಇಂದಿರೆಯ ಬಗ್ಗೆ ತನ್ನ ಆತ್ಮಕಥೆಯಲ್ಲಿ ಇರಲಿ ಅಂತ ಮಥಾಯಿ ಗೀಚಿದ ಹಸಿ ಬಿಸಿ ಬರಹ ಜಗತ್ತಿಗೆ ಜಾಹೀರಾಗಿ ಹೋದದ್ದು ವಿಪರ್ಯಾಸ. ಇಂದಿರಾ ಗಾಂಧಿ ವಿಚಾರದಲ್ಲಿ ಪ್ರೀತಿಸಿ ವರಿಸಿದವನಿಂದ ನಿರೀಕ್ಷಿತ ಪ್ರೀತ್ಯಾದರಗಳು ಸಿಗದೆ ಹೋದ್ವೋ, ಅಥವಾ ಇಂದಿರಾರಿಂದಲೇ ಫಿರೋಜ್ಗೆ ಬಯಸಿದ ಪ್ರೀತಿ ಸಾಂಗತ್ಯಗಳು ದಕ್ಕದೆ ಹೋದ್ವಾ, ಅದು ಇತಿಹಾಸ. ಆದ್ರೆ ಇಂದಿರಾರನ್ನ ಪ್ರೀತಿಸಿದ ಫಿರೋಜ್ ಎಂದಿಗೂ ಆಕೆಯ ಮನೆಯವರೊಂದಿಗೆ ಹೆಚ್ಚು ಒಡನಾಡಲಿಲ್ಲ ಅಂತ ಹೇಳಲಾಗುತ್ತೆ. ಫಿರೋಜ್ ಜೊತೆ ಇಂದಿರಾ ವಿವಾಹವನ್ನ ನೆಹರು ವಿರೋಧಿಸಿದ್ದು ಇದಕ್ಕೆ ಇರಬಹುದು. ಆದ್ರೆ ನೆಹರು ಅವರನ್ನ ಪ್ರಾಮಾಣಿಕವಾಗಿ ಫಿರೋಜ್ ಪ್ರಶಂಸಿಸ್ತಾ ಇದ್ರು. ನೆಹರು ಸುತ್ತಲಿನ ಕಪಟಿಗಳನ್ನ ಅಷ್ಟೇ ಕಟುವಾಗಿ ದ್ವೇಷಿಸ್ತಾ ಇದ್ರಂತೆ. ಇಂತಿಪ್ಪ ಫಿರೋಜ್ ರಾಜಕೀಯ ವಲಯದ ಸುಂದರಾತಿ ಸುಂದರ ಹೆಂಗಳೆಯರೊಂದಿಗೆ ಅಗತ್ಯಕ್ಕಿಂತ ಹೆಚ್ಚು ಸಲಿಗೆ, ಸ್ನೇಹ ಹೊಂದಿದ್ರು ಎನ್ನಲಾಗುತ್ತೆ. ಆ ಕಾಲದ ಗ್ಲಾಮರಸ್ ಸಂಸದೆಯರಾಗಿದ್ದ ತಾರಕೇಶ್ವರಿ ಸಿನ್ಹಾ, ಮಹ್ಮೂನಾ ಸುಲ್ತಾನ್ ಮತ್ತು ಸುಭದ್ರಾ ಜೋಶಿ ಅವರ ನಿಕಟವರ್ತಿಗಳು. ಈ ಅತಿಯಾದ ಸ್ನೇಹ ಇಂದಿರಾ ಅವರನ್ನ ವಿಚಲಿತಗೊಳಿಸಿರಲಿಲ್ಲ ಎನ್ನಲಾಗುತ್ತೆ. ಇಂದಿರಾ ಅವರ ಇಂಥದ್ದೇ ಸ್ವಚ್ಛಂದ ವ್ಯಕ್ತಿತ್ವ ಅವರನ್ನ ಮಥಾಯಿ ಅವರತ್ತ ಆಕರ್ಷಿಸಿತ್ತ.
ಪ್ರೀತಿಯ ಚೆಲುವಾಗಿದ್ದಂತೆ ಅನನ್ಯ ಅಪರಿಮಿತ. ಪ್ರೀತಿಯ ಕುರುಹಿಗೆ ಪ್ರಾಪ್ತಿಯಾಯಿತು ಗರ್ಭಪಾತ. ಇಂದಿರಾ ಅವರ ನಿರ್ಭಿಡೆ ವ್ಯಕ್ತಿತ್ವವನ್ನ ವಿವರಿಸಿದ್ದಾರೆ. ನೆಹರು ಪರಿವಾರದ ಮಗಳು ಅನ್ನೋ ಹಣೆಪಟ್ಟಿ. ಹೆಣ್ಮಗಳಾಗಿದ್ದ ಇಂದಿರಾ ಪಾಲಿಗೆ ಕೇವಲ ತನ್ನ ಸ್ವಯಂ ರಕ್ಷಣೆಗಿದ್ದ ಸಾಧನವಾಗಿತ್ತಷ್ಟೇ ಅಂತ ಬರೆದಿದ್ದಾರೆ. ಶಿ ಅಧ್ಯಾಯದಲ್ಲಿ ಪದೇ ಪದೇ ಇಂದಿರಾ ಮತ್ತು ತನ್ನೊಂದಿಗಿದ್ದ ದೈಹಿಕ ಸಂಬಂಧದ ಪರಾಕಾಷ್ಠೆಯನ್ನು ಅತ್ಯಂತ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ ಮಥಾಯ್. ಆ ಪ್ರೀತಿಯನ್ನು ಆಕೆಯ ದೈಹಿಕ ಸೌಂದರ್ಯ ವರ್ಣಿಸುವ ಹಂತಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಂದಿರಾರದ್ದು ಇಂದು ಮ್ಯಾಕ್ ಪ್ರೀತಿ ತಲುಪಿತು ಪರಾಕಾಷ್ಠೆ. ಮ್ಯಾಕ್ ಉಳಿಸಿಕೊಳ್ಳಲಿಲ್ಲ ಕಡೆ ತನಕ ನಿಷ್ಠೆ. ಮೊದಲೇ ಅಧಿಕೃತತೆಯ ಸಮ್ಮತಿರದ ಪ್ರೇಮಿಗಳಿಬ್ಬರ ಸಲ್ಲಾಪದ ವಿವರ ಇದು. ಅಂಥ ಪ್ರೇಮ ಸಂಬಂಧದಲ್ಲಿ ಇರುವಾಗ ಇಬ್ಬರ ನಡುವಿನ ಖಾಸಗಿತನಕ್ಕೆ ಒಂದು ಗೌಪ್ಯತೆಯ ವಾಗ್ದಾನ ಅಥವಾ ಭರವಸೆಯ ಮುದ್ರೆ ಇರುತ್ತೆ. ಆ ಗೌಪ್ಯತೆಯನ್ನ ಮ್ಯಾಕ್ ಕೊನೆಯವರೆಗೂ ಕಾಪಾಡಲಿಲ್ಲ. ಕೆಲವರ ಪ್ರಕಾರ ಮಥಾಯ್ ಗೀಚಿದ ಇಂದಿರೆಯ ಅನಧಿಕೃತ ಪ್ರೇಮ ವೃತ್ತಾಂತದ ಸರಕನ್ನ ಜಗಜ್ಜಾಹೀರು ಮಾಡಿದ್ದು ಆಕೆಯ ಖಾಸ ಸೊಸೆ ಅಂತಾರೆ. ಇಂದಿರಾ ಜೊತೆ ಮುನಿಸಿಕೊಂಡು ಮನೆಯಿಂದ ಹೊರಬಿದ್ದ ಮನೇಕಾ ಗಾಂಧಿಯೇ ಜಗತ್ತಿನ ಕೈ ಸೇರುವಂತೆ ಮಾಡಿದ್ದು ಅಂತ ಹೇಳಲಾಗುತ್ತೆ. ಇವೆಲ್ಲ ಅಂತೆ ಕಂತೆಗಳ ಕಂತೆ ಅಂತ ಕೆಲವರು ವಾದ ಮಾಡ್ತಾರೆ. ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ? ಆದ್ರೆ ಮಥಾಯ್ ಅವರ ಆತ್ಮಕಥೆಯನ್ನ ಮುದ್ರಿಸಿಕೊಟ್ಟ ಪಬ್ಲಿಷರ್ ಮುದ್ರಣಕ್ಕೆ ಮೂಲ ಪ್ರತಿ ಬಂದಾಗ ಈ ಅಧ್ಯಾಯವೇ ಇರಲಿಲ್ಲ ಅಂತ ಹೇಳಿದ್ದುಂಟು. ಮತ್ತೆ ಕೆಲವರಂತೂ ಅಸಲಿಗೆ ಇಂದಿರಾ ಮತ್ತು ಮಥಾಯ್ ನಡುವಿನ ಸಂಬಂಧಕ್ಕೆ ಸ್ಪಷ್ಟತೆಯೇ ಇರಲಿಲ್ಲ ಅಂತಾರೆ. ಆದ್ರೆ ಈ ವಿಚಾರದಲ್ಲಿ ಎಷ್ಟೇ ಭಿನ್ನಮತಗಳಿದ್ರು ಬಲಪಂಥೀಯರ ವೆಬ್ಸೈಟ್ಗಳಲ್ಲಿ ಈಗಲೂ ಈ ಪ್ರೇಮೋತ್ಸವದ ಪ್ರವರ ಡೀಟೇಲ್ ಆಗಿ ಪ್ರಕಟಗೊಂಡು ರಾರಾಜಿಸುತ್ತವೆ. ಹಿಂದೂ ಟೆಲಿಗ್ರಾಫ್, ಎನ್ಡಿಟಿವಿ ಸೇರಿದಂತೆ ಹಲವು ದೊಡ್ಡ ದೊಡ್ಡ ಮಾಧ್ಯಮಗಳು ಇದನ್ನ ಪ್ರಕಟಿಸಿವೆ. ಕೇಂದ್ರ ಗುಪ್ತದಳದೊಂದಿಗೆ ಸಂಪರ್ಕ ಹೊಂದಿದ್ದ ಮಥಾಯ್ ನೆಹರು ಅವರಿಗೆ ಸಂಬಂಧಿಸಿದ ಹಲವಾರು ಮಹತ್ವದ ದಾಖಲೆಗಳನ್ನ ಗುಪ್ತದಳಕ್ಕೆ ಕೊಡ್ತಾ ಇದ್ರು ಅನ್ನೋ ಆರೋಪಕ್ಕೆ ಈಡಾಗಿದ್ದು ಇದೆ. ಇಂದಿರಾ ಹಾಗಿದ್ರು ಹೀಗಿದ್ರು ಆಕೆ ಪ್ರೀತಿಸೋ ವಿಷಯದಲ್ಲಿ ಜಗತ್ತಿನಲ್ಲೇ ಅತ್ಯುತ್ತಮ ಸ್ತ್ರೀ ಅನ್ನೋ ಅರ್ಥದಲ್ಲಿ ಸಾಲುಗಳನ್ನ ಬರ್ದಿರೋ ಮಥಾಯ್ ನೆಹರು ಪರಿವಾರದ ಮಾನ ಹರಾಜು ಹಾಕುವಲ್ಲಿ ಎಂದೂ ಹಿಂದೆ ಬೀಳಿಲ್ಲ ಅಂತ ಟೀಕೆ ಮಾಡೋರಿಗೆ ಲೆಕ್ಕವಿಲ್ಲ. ಅದೇನೇ ಇರ್ಲಿ, ಇತಿಹಾಸದ ಗರ್ಭದಲ್ಲಿ ತಣ್ಣಗಾಗಿ ಹೋಗಿದ್ದ ಇಂದು ಮತ್ತು ಮ್ಯಾಕ್ ಪ್ರೀತಿಯ ಸ್ಟೋರಿ ಜನರ ಬಾಯಲ್ಲಿ ಮತ್ತೆ ಗರಿಬಿಚ್ಚಿ ನಿಂತಿರೋದಂತೂ ಸತ್ಯ. ಸಾಗರಿಕಾ ಘೋಷ್ ಬರೆದ ಪುಸ್ತಕ ಈ ಎಲ್ಲವನ್ನೂ ಮತ್ತೆ ನೆನಪಿಸಿದೆ. ನೆಹರುಗೂ ಇದ್ದೇ ವಿವಾಹೇತರ ಸಂಬಂಧ. ನೆಹರುಗೂ ಇದ್ದೇ ಆಕೆ ಜೊತೆ ಪ್ರೇಮಾನುಬಂಧ. ನೆಹರುಗೂ ಮದ್ವೆಯಾಗಿತ್ತು, ಆಕೆಗೂ ಮದ್ವೆಯಾಗಿತ್ತು. ಆದ್ರೂ ಇಬ್ಬರ ಮಧ್ಯೆ ಗಾಢ ನಂಟು ಬೆಸೆದಿತ್ತು. ಇಂದಿರೆಯ ಅಂತಃಪುರದ ಅಚ್ಚರಿಯಷ್ಟೇ ರೋಚಕ ಹಾಗೂ ರೋಮಾಂಚಕ ಆಕೆಯ ತಂದೆ ಜವಾಹರ್ಲಾಲ್ ನೆಹರು ಖಾಸಗಿ ಜೀವನ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಸ್ನೇಹಿತರಾಗಿದ್ರು ಎಂಬುದು ಗೊತ್ತಿರುವ ವಿಷಯವೇ. ಆದ್ರೆ ಇವರಿಬ್ಬರು ಗಾಢವಾಗಿ ಪ್ರೀತಿಸ್ತಾ ಇದ್ರು. ಅಷ್ಟೇ ಅಲ್ಲ, ಈ ವಿಚಾರ ಮೌಂಟ್ ಬ್ಯಾಟನ್ಗೆ ಗೊತ್ತಿದ್ರು ಅಸೂಯೆ ಪಡ್ತಾ ಇರ್ಲಿಲ್ವಂತೆ. ಕೆಲ ತಿಂಗಳ ಹಿಂದೆ ಬ್ಯಾಟನ್ ಎಡ್ವಿನಾರ ಕಿರಿಯ ಮಗಳು ಪಮಿಲಾ ಹಿಕ್ಸ್ ಖುದ್ದು ಈ ಸಂಗತಿಯನ್ನ ಹೇಳಿದ್ರು. ಈ ಮೂಲಕ ಅಂತೆ ಕಂತೆಗಳಿಗೆ ತೆರೆ ಎಳೆದು ನೆಹರು ಎಡ್ವಿನಾ ಲವ್ ಸ್ಟೋರಿ ಸತ್ಯ ಅಂತ ಜಾಹೀರು ಮಾಡಿದ್ರು. ಜವಾಹರ್ಲಾಲ್ ನೆಹರು ಹಾಗೂ ನನ್ನ ತಾಯಿ ಎಡ್ವಿನಾ ಪರಸ್ಪರ ಇಷ್ಟಪಡ್ತಾ ಇದ್ರು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವರಿಬ್ರು ಆತ್ಮ ಸಂಗಾತಿಗಳಾಗಿದ್ರು. ಆದ್ರೂ ನನ್ನ ತಂದೆ ಮೌಂಟ್ ಬ್ಯಾಟನ್ ಕರುಬಲಿಲ್ಲ. ಈ ಸಂಬಂಧದಿಂದ ತನ್ನ ಪತ್ನಿ ಖುಷಿಯಾಗಿರೋದನ್ನ ಗಮನಿಸಿದ್ರು. ಅವರಿಬ್ರು ಜೊತೆ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದದ್ದು ಹೌದು.
ಆದ್ರೆ ಅವರ ನಡುವೆ ದೈಹಿಕ ಸಂಬಂಧ ಇರಲಿಲ್ಲ. ಅದು ಲೈಂಗಿಕತೆಗೂ ಮೀರಿದ ಸಂಬಂಧ. ನೆಹರು ಮತ್ತು ನನ್ನ ತಾಯಿ ಪ್ರೀತಿಸುತ್ತಿದ್ದದ್ದು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದದನ್ನ ಅಲ್ಲಗಳೆಯುವುದಿಲ್ಲ. ಅವರಿಬ್ರು ಪರಸ್ಪರರ ಸಾಂಗತ್ಯದಿಂದ ಖುಷಿ ಪಡ್ತಾ ಇದ್ರು. ಆದ್ರೆ ನನ್ನ ತಾಯಿ ದೈಹಿಕ ಸಂಬಂಧ ವಿರೋಧಿಸ್ತಾ ಇದ್ಲು. ನನ್ನ ತಾಯಿ ಎಡ್ವಿನಾ ಯಾವುದಕ್ಕಾಗಿ ಹಾತೊರೆಯುತ್ತಿದ್ದಳೋ ಆ ಸಂಗಾತಿಯನ್ನ ಸಮಾನ ಉತ್ಸಾಹ ಹಾಗೂ ಪಾಂಡಿತ್ಯವನ್ನ ಪಂಡಿತ್ಜಿಯಲ್ಲಿ ಕಂಡುಕೊಂಡಿದ್ದಳು. ಏಕಾಂಗಿತನದಿಂದ ಹೊರಬರಲು ಒಬ್ಬರ ದೊರೆಯಿತು ಮತ್ತು ಆ ಪ್ರೀತಿಯ ಸಂಗತಿ ನನ್ನ ತಂದೆಗೆ ಗೊತ್ತಿತ್ತು. ಹೀಗಂತ ಎಡ್ವಿನಾ ಪುತ್ರಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಳು. ಈ ಮೂಲಕ ನೆಹರು ಎಡ್ವಿನಾ ಪ್ರೇಮ ಕಥೆಗೆ ಸತ್ಯದ ಮುದ್ರೆ ಒತ್ತಿದಳು. ಭಾರತ ವಿಭಜನೆಗೆ ಈ ಲವ್ ಸ್ಟೋರಿ ಕಾರಣ. ದೇಶವನ್ನೇ ಹೋಳು ಮಾಡಿದ ಪ್ರೇಮ ಪ್ರಕರಣ. ಭಾರತ ವಿಭಜನೆಯಾಗಲು ನೆಹರು ಮತ್ತು ಲೇಡಿ ಎಡ್ವಿನಾ ಮೌಂಟ್ ಬ್ಯಾಟನ್ ನಡುವಿನ ಪ್ರೇಮ ಪ್ರಕರಣವೇ ಕಾರಣ ಎಂದು ಬಾಳಾ ಠಾಕ್ರೆ ಹಿಂದೊಮ್ಮೆ ಗಂಭೀರ ಆರೋಪ ಮಾಡಿದ್ರು. 2009ರಲ್ಲಿ ಶಿವಸೇನೆ ಪಕ್ಷದ ಮುಖವಾಣಿ ಸಾಮ್ನಾದಲ್ಲಿ ಈ ಕುರಿತು ಸಂಪಾದಕೀಯ ಬರೆದಿದ್ರು. ಒಟ್ಟಿನಲ್ಲಿ ಸಮಾಜಕ್ಕೆ ಆದರ್ಶ ಪ್ರಾಯವೆಂದೇ ಬಿಂಬಿತವಾದ ಹೆಣ್ಣೊಬ್ಬರ ಖಾಸಗಿ ಬದುಕಿನ ಅದೆಷ್ಟೋ ಅಹಿತಕರ ಸತ್ಯಗಳ ಮೇಲೆ ಈ ಪುಸ್ತಕ ಬೆಳಕು ಚೆಲ್ಲಿದೆ. ಪರ ವಿರೋಧಗಳೇನೇ ಇದ್ರೂ ಸಹ ವ್ಯಕ್ತಿಯೊಬ್ಬರ ವೈಯಕ್ತಿಕ ಜೀವನದ ವಿಚಾರ ಬಂದಾಗ ಸತ್ಯಕ್ಕೆ ದೂರವಾದ ಸಂಗತಿಗಳ ಮೂಲಕ ತೇಜೋವಧೆ ಮಾಡುವ ದುಸ್ಸಾಹಸಕ್ಕೆ ಯಾರು ಕೈ ಹಾಕಲಾರರು. ಇದೀಗ ಪುಸ್ತಕದಿಂದ ಬಹಿರಂಗವಾದ ವಿಚಾರಗಳು ಸಹ ಅದೆಷ್ಟೋ ಉತ್ತರವಿರದ ಪ್ರಶ್ನೆಗಳನ್ನ ಓದುಗರ ಮನದಲ್ಲಿ ಹುಟ್ಟು ಹಾಕುವುದಂತೂ ಖಚಿತ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.